ಲಕ್ಷಗಟ್ಟಲೆ ಹೋಗುತ್ತಲ್ವಾ, ಕರೆಕ್ಟಾ? ಉದಾಹರಣೆ, ಯು ವಾಂಟ್ ಟು ಪ್ರೆಡಿಕ್ಟ್ ವಾಟ್ ಇಸ್ ದ ಹೌಸ್ ಪ್ರೈಸ್ ಇನ್ ಬೆಂಗಳೂರು. ಬೆಂಗಳೂರಲ್ಲಿ ಒಂದು ಮನೆಗೆ ಎಷ್ಟು ಪ್ರೈಸ್ ಅಂತ ರೆಂಟ್ ಅಂತ ಪ್ರೆಡಿಕ್ಟ್ ಮಾಡಬೇಕು. ಯು ವಿಲ್ ಆಸ್ಕ್ ಎ ಕ್ವಶನ್, ದಟ್ ಪ್ರೈಸ್ ಇಸ್ ಡಿಪೆಂಡಿಂಗ್ ಆನ್ ವಿಚ್ ಫ್ಯಾಕ್ಟರ್. ಒಂದು ಮನೆಗೆ ಇಷ್ಟು ಬಾಡಿಗೆ ಅಂದ್ರೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಮನೆ ಇರೋ ಏರಿಯಾ, ನಂಬರ್ ಆಫ್ ಫ್ಲೋರ್ಸ್, ನಂಬರ್ ಆಫ್ ರೂಮ್, ಕರೆಕ್ಟಾ? ಪಾರ್ಕಿಂಗ್ ಇದೆಯೋ ಇಲ್ಲೋ, ಬಾಲ್ಕನಿ ಇದೆಯೋ ಇಲ್ಲೋ, ಸ್ವಿಮ್ಮಿಂಗ್ ಪೂಲ್ ಇದೆಯೋ ಇಲ್ಲೋ, ದೀಸ್ ಆರ್ ಫೀಚರ್ಸ್. ಹಂಗೆ ದಿಸ್ ಇಸ್ ಯುವರ್ ಪ್ರೈಸ್, ದಿಸ್ ಇಸ್ ದ ಪ್ರೈಸ್ ಯು ವಿಲ್ ಬಿ ಪೇಯಿಂಗ್. ಇಟ್ ಇಸ್ ಡಿಪೆಂಡಿಂಗ್ ಆನ್ ವಿಚ್ ನಂಬರ್ ಆಫ್ ಆಪಲ್ ಯು ಪರ್ಚೇಸ್, ನಂಬರ್ ಆಫ್ ಬನಾನಾ ಯು ಪರ್ಚೇಸ್, ಕರೆಕ್ಟಾ? ಇದು ಜಾಸ್ತಿ ಮಾಡಿದ್ರೆ ಇದು ಜಾಸ್ತಿ ಆಗುತ್ತೆ, ಕಡಿಮೆ ಮಾಡಿದ್ರೆ ಇದು ಕಡಿಮೆ ಆಗುತ್ತೆ. ಕ್ಲಿಯರಾ? ದಿಸ್ ಈಸ್ ಯುವರ್ ಔಟ್ಪುಟ್, ದೀಸ್ ಆರ್ ಯುವರ್ ಇನ್ಪುಟ್. ಅದೇ ತರ ರಿಯಲ್ ವರ್ಡ್ ಸಿನಾರಿಯೋ, ಉದಾಹರಣೆ ಹೌಸ್ ಪ್ರೈಸ್ ಅಲ್ಲಿ ಒಂದು 10 ಫೀಚರ್ಸ್ ಅಫೆಕ್ಟ್ ಮಾಡ್ತಾ ಪ್ರೈಸ್ ನ. ಒಂದು ಮನೆ ಬಾಡಿಗೆ ಎಷ್ಟು ಅನ್ನೋದನ್ನ ಒಂದು 10 ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡ್ತಾ ಇರುತ್ತಾ, ಕರೆಕ್ಟಾ? ಹಾಗೆ ಬೆಂಗಳೂರಲ್ಲಿ ಎಷ್ಟು ಮನೆ ಇರಬಹುದು? ಲಕ್ಷಗಟ್ಟಲೆ ಮನೆ ಇರುತ್ತಾ? ಸೊ ಲಕ್ಷ ರೋಸ್ ಆಯ್ತು, 10 ಕಾಲಮ್ಸ್ ಆಯ್ತು. ಇಸ್ ಇಟ್ ಸಿಂಪಲ್ ಆರ್ ಕಾಂಪ್ಲೆಕ್ಸ್? ಕಾಂಪ್ಲೆಕ್ಸ್ ಅಲ್ವಾ? ದಟ್ಸ್ ವೈ ಹ್ಯೂಮನ್ಸ್ ಆರ್ ನಾಟ್ ಏಬಲ್ ಟು ಗೆಟ್ ದ ಪ್ಯಾಟರ್ನ್. ಅದಕ್ಕೆ ಏನ್ ಮಾಡ್ತೀವಿ? ಮಷಿನ್ ಲರ್ನಿಂಗ್ ಮಾಡೆಲ್ಸ್ ನ ಬಿಲ್ಡ್ ಮಾಡ್ತೀವಿ. ಓಕೆನಾ? ಮಾಡೆಲ್ಸ್ ನ ಬಿಲ್ಡ್ ಮಾಡಿ ನಾನು ಏನ್ ಮಾಡ್ತೀನಿ, ಈ ಡೇಟಾ ನೋಡಿ ನೀವು ಹೇಳಿದ್ರಲ್ವಾ 56 ಅಂತ, ಹಂಗೆ ಈ ಡೇಟಾನ ಮಷಿನ್ ಲರ್ನಿಂಗ್ ಮಾಡೆಲ್ ಕೊಡ್ತೀನಿ. ಆ ಮಾಡೆಲ್ ನ ಟ್ರೈನ್ ಮಾಡ್ತೀನಿ. ನೀವು ಹೆಂಗೆ ಓದಿ ಅರ್ಥ ಮಾಡ್ಕೊಂಡ್ರಲ್ವಾ, ಇಷ್ಟಕ್ಕೆ ಇಷ್ಟ ಆದ್ರೆ ಇಷ್ಟಕ್ಕೆ ಎಷ್ಟು ಅಂತ ಕೇಳಿದ್ರಲ್ವಾ, ಅದನ್ನ ಮಾಡೆಲ್ ಟ್ರೈನ್ ಮಾಡ್ತೀನಿ. ದಟ್ ಈಸ್ ನಥಿಂಗ್ ಬಟ್ ಮಷಿನ್ ಲರ್ನಿಂಗ್. ಕ್ಲಿಯರಾ? ದ ಎಕ್ಸಾಂಪಲ್ ಇಸ್ ಹೌಸ್ ಪ್ರೈಸ್ ಪ್ರೆಡಿಕ್ಷನ್. ಗೂಗಲ್ ಹೋಗಿ ಹೌಸ್ ಪ್ರೈಸ್ ಪ್ರೆಡಿಕ್ಷನ್, ಬೆಂಗಳೂರು ಹೌಸ್ ಪ್ರೈಸ್ ಪ್ರೆಡಿಕ್ಷನ್ ಅಂತ ಹೋಗಿದ್ರೆ ಯು ಕ್ಯಾನ್ ಗೆಟ್ ದ ಡೇಟಾ ಸೆಟ್ ಫ್ರಮ್ ಕ್ಯಾಗಲ್. ಕ್ಯಾಗಲ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಫ್ರಮ್ ದೇರ್ ಯು ಕ್ಯಾನ್ ಗೆಟ್ ದ ಡೇಟಾ ಸೆಟ್. ಹೌಸ್ ಬೆಂಗಳೂರು ಹೌಸ್ ಪ್ರೈಸ್ ಪ್ರೆಡಿಕ್ಷನ್. ಫೋಕಸ್ ಆನ್ ದ ಲಾಜಿಕ್ ಹಿಯರ್. ಏನ್ ಮಾಡ್ತಾ ಇದೀವಿ, ಏನಕ್ಕೆ ಮಾಡ್ತಾ ಇದೀವಿ ಅಂತ ನಿಮಗೆ ಆಸ್ಕ್ ಕ್ವೆಶ್ಚನ್. ಲಾಜಿಕ್ ಅರ್ಥ ಮಾಡ್ಕೊಂಡ್ರೆ ಯು ಕ್ಯಾನ್ ಆಸ್ಕ್ AI ಟು ರೈಟ್ ಕೋಡ್ ಫಾರ್ ಯು. ಓಕೆನಾ? ಸೊ ಅಲ್ಲಿ ಬ್ಯಾಂಗ್ಳೂರ್ ಹೌಸ್ ಪ್ರೈಸ್ ಪ್ರೆಡಿಕ್ಷನ್ ಅಂತ ಹೋದ್ರೆ ಕ್ಯಾಗಲ್ ಅಂತ ಕೆಲವು ಲಿಂಕ್ ಬರುತ್ತೆ ನಿಮಗೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ದ ರಿಯಲ್ ಡೇಟಾ ಸೆಟ್ ಫ್ರಮ್ ಬೆಂಗಳೂರು ಹೌಸಸ್. ಅಲ್ಲಿ ಡೇಟಾ ಸೆಟ್ ಅಂತ ತಗೋತೀರಾ, ಕೋಡ್ ನಿಮಗೆ ಅಲ್ಲೇ ಸಿಗುತ್ತೆ. ಬೇಕಿಲ್ಲ ಚಾಟ್ ಜಿಪಿಟಿ ಹೇಳಿದ್ರೆ ಅದೇ ಮಾಡ್ಕೊಡ್ತಾರೆ. ಇದು ಒಂದು ಅಪ್ಲಿಕೇಶನ್, ಗೊತ್ತಾಯ್ತಾ? ಸೊ ಈ ಮಷಿನ್ ಲರ್ನಿಂಗ್ ಅಪ್ಲಿಕೇಶನ್ ನೋಡಿದ್ರಿ, ಬ್ಯಾಂಗ್ಳೂರ್ ಹೌಸ್ ಪ್ರೈಸ್ ಪ್ರೆಡಿಕ್ಷನ್ ನೋಡಿದ್ರಿ. ದೆನ್ ವೆದರ್ ಪ್ರೆಡಿಕ್ಷನ್, ಮಳೆ ಯಾವಾಗ ಆಗುತ್ತೆ ಆಗಲ್ಲ, ಇದು ಒಂದು ಅಪ್ಲಿಕೇಶನ್. ದೆನ್ ಕ್ಯಾನ್ ಯು ಗಿವ್ ಮಿ ಸಮ್ ಅದರ್ ಎಕ್ಸಾಂಪಲ್ಸ್? ನೀವು ಥರ್ಡ್ ಸೆಮ್ ಅಲ್ಲಿ ಇದ್ರಲ್ವಾ, ನೀವು ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ಅಂತ ಪ್ರೆಡಿಕ್ಟ್ ಮಾಡ್ತೀರಾ ಅಂತ ಪ್ರೆಡಿಕ್ಟ್ ಮಾಡ್ಬೋದಾ? ಮಾಡ್ಬೋದಲ್ವಾ? ನೀವು ಥರ್ಡ್ ಸೆಮ್ ಎಕ್ಸಾಮ್ ಇನ್ನೂ ಬರ್ದಿಲ್ಲ, ಕರೆಕ್ಟಾ? ಎಷ್ಟು ಮಾರ್ಕ್ಸ್ ತೆಗಿತೀರಾ ಅಂತ ಪ್ರೆಡಿಕ್ಟ್ ಮಾಡ್ಬೋದಾ? ಹೇಗೆ ಮಾಡ್ಬೋದು? ಬೇಸ್ಡ್ ಆನ್ ಯುವರ್ ಫಸ್ಟ್ ಸೆಮ್ ಮಾರ್ಕ್ಸ್, ಸೆಕೆಂಡ್ ಸೆಮ್ ಮಾರ್ಕ್ಸ್. ಆ ಎಕ್ಸಾಂಪಲ್ ಬೇಕಾ? ಉದಾಹರಣೆ ಲೆಟ್ಸ್ ಟೇಕ್, ಲೆಟ್ಸ್ ಸೇ ದಿಸ್ ಇಸ್ ಯುವರ್ ಡೇಟಾ. ಈ ಟ್ಯಾಬ್ಲೆಟ್ ಕಾಲಮ್ ಎಕ್ಸೆಲ್ ಶೀಟ್ ಅನ್ಕೊಳ್ಳಿ. ಓಕೆನಾ? ಇಲ್ಲಿ ನನ್ನ ಹತ್ರ 2 ಕಾಲಮ್ ಇದೆ. ಇದು ನಂಬರ್ ಆಫ್ ಅವರ್ಸ್ ಯು ಸ್ಟಡಿ, ಇದು ಅಟೆಂಡೆನ್ಸ್ ಪರ್ಸೆಂಟೇಜ್, ಇದು ಮಾರ್ಕ್ಸ್ ಸ್ಕೋರ್. ಫಸ್ಟ್ ಸೆಮ್ ಅಲ್ಲಿ ನೀವು 2 ಅವರ್ ಓದಿದ್ರಿ, 50% ಕ್ಲಾಸ್ ನ ಅಟೆಂಡ್ ಮಾಡಿದ್ರಿ. ಓಕೆನಾ? ನಿಮ್ಮ ಮಾರ್ಕ್ಸ್ ಯಾವುದು ಮ್ಯಾಥ್ಸ್ ಅಲ್ಲಿ 70 ಎಷ್ಟು ಫಸ್ಟ್ ಸೆಮ್ ಅಲ್ಲಿ. ಸೆಕೆಂಡ್ ಸೆಮ್ ಅಲ್ಲಿ 4 ಅವರ್ ಅಟೆಂಡ್ ಮಾಡಿದ್ರಿ, 80% ಕ್ಲಾಸ್ ನ ಅಟೆಂಡ್ ಮಾಡಿದ್ರಿ, 95 ಬಂತು. ದಿಸ್ ಇಸ್ ಯುವರ್ ಅರ್ಲಿಯರ್ ಡೇಟಾ ಆಫ್ ಪ್ರೀವಿಯಸ್ ಸೆಮಿಸ್ಟರ್. ಥರ್ಡ್ ಸೆಮ್ ಅಲ್ಲಿ ನಿಮಗೆ ಎಕ್ಸಾಮ್ ಬರ್ದಿಲ್ಲ, ಬಟ್ ಯು ವಾಂಟ್ ಟು ಪ್ರೆಡಿಕ್ಟ್. ನಾನು 3 ಅವರ್ ಕ್ಲಾಸ್ ನ ಅಟೆಂಡ್ ಮಾಡಿ 40% 3 ಅವರ್ ಅನ್ನು ಓದಿ 40% ಕ್ಲಾಸ್ ನ ಅಟೆಂಡ್ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ತೆಗಿತೀನಿ ಅಂತ ಪ್ರೆಡಿಕ್ಟ್ ಮಾಡಬೇಕು. ಕ್ಲಾಸ್ ಅರ್ಥ ಆಯ್ತಾ? ಅದನ್ನ ಯಾವ ರೀತಿ ಮಾಡ್ತೀರಾ? ಮಷಿನ್ ಲರ್ನಿಂಗ್ ಮಾಡೋಕೆ ಮಾಡ್ತೀರಾ. ನೀವು ಮ್ಯಾನೇಜ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ? ಇದನ್ನ x ಅಂತ ತಗೋತೀರಾ, ಇದನ್ನ y ಅಂತ ತಗೋತೀರಾ. 2x plus 50y equals 70, 4x plus 80y equals 95. ಇದನ್ನ 4 ಇಂದ ಮಲ್ಟಿಪ್ಲೈ ಮಾಡಿ, ಇದನ್ನ 8 ಇಂದ ಮಾಡಿ, ಇದನ್ನ 2 ಇಂದ ಮಾಡಿ, ಇದನ್ನ 50 ಇಂದ ಮಾಡಿ. ಮ್ಯಾಥ್ಸ್ ಸಿಸ್ಟಮ್ ಆಫ್ ಲಿನಿಯರ್ ಈಕ್ವೇಷನ್ ಅಂತ ಇತ್ತಲ್ವಾ? ಸೊ ಅದನ್ನ ನೀವು ಮ್ಯಾನ್ಯುಯಲಿ ಮಾಡಿದ್ರೆ x ಮತ್ತೆ y ವ್ಯಾಲ್ಯೂ ತಗೋತಾ ಇದ್ರಿ, ಅದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ, ನಿಮಗೆ ಔಟ್ಪುಟ್ ಬರ್ತಾ ಇದೆ ಮ್ಯಾನ್ಯುಯಲಿ ಮಾಡಿದ್ರೆ. ಬಟ್ ಇಲ್ಲಿ 2 ಕಾಲಮ್ ಇದೆ, 2 ರೋ ಇರೋದನ್ನ ಮ್ಯಾನ್ಯುಯಲಿ ಮಾಡಬಹುದು. ಅದೇ ನೀವು 10 ರೋ 20 ರೋ ಇದ್ರೆ ಮ್ಯಾನ್ಯುಯಲಿ ಕಷ್ಟ. ಅದನ್ನ ಮಷಿನ್ ಲರ್ನಿಂಗ್ ಮಾಡಬೇಕಾಗಿ ಮಾಡ್ತಾರೆ. ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್. ದಿಸ್ ಇಸ್ ಒನ್ ಆಫ್ ದ ಅಪ್ಲಿಕೇಶನ್ ಆಫ್ ಮಷಿನ್ ಲರ್ನಿಂಗ್. ಓಕೆನಾ? ಇದೇ ರೀತಿ ಸ್ಯಾಲರಿ ಪ್ರೆಡಿಕ್ಷನ್ ಮಾಡಬಹುದು ಬೇಸ್ಡ್ ಆನ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್, ಬೇಸ್ಡ್ ಆನ್ ದೇರ್ ಲೆವೆಲ್ ಆಫ್ ನಾಲೆಡ್ಜ್. ಸ್ಯಾಲರಿ ಪ್ರೆಡಿಕ್ಷನ್ ಮಾಡಬಹುದು. ಇಲ್ಲ COVID-19 ಇದೆಯೋ ಇಲ್ಲ, ಕೊರೋನಾ ರೋಗ ಇದೆಯೋ ಇಲ್ಲ, ನೆಕ್ಸ್ಟ್ ಕ್ಯಾನ್ಸರ್ ಇದೆಯೋ ಇಲ್ಲ. These are the application of machine learning. And if you want to get those data set, you can refer Kaggle. Kaggle is only COVID-19 data set ಅಂತ ಹೋಗಿ ಕೊಡುತ್ತೆ, ಕೊರೋನಾ ಡೇಟಾ ಸೆಟ್ ಅಂತ ಹೋಗಿ ಕೊಡುತ್ತೆ. ಓಕೆನಾ? ನೆಕ್ಸ್ಟ್ ಕ್ಯಾನ್ಸರ್ ಡೇಟಾ ಸೆಟ್ ಅಂತ ಅದೇ Kaggle ಸಿಗುತ್ತೆ. ಕ್ಲಿಯರ್? ದಿಸ್ ಇಸ್ ಅಪ್ಲಿಕೇಶನ್ ಆಫ್ ಮಷಿನ್ ಲರ್ನಿಂಗ್. ಕ್ಲಿಯರ್? ಏನು ಅರ್ಥ ಆಗಿರುತ್ತೆ ನಿಮಗೆ ಇಷ್ಟೊತ್ತಿಗೆ? ಬೇಗ ಅರ್ಥ ಮಾಡಿ. ಏನೇನು ಅರ್ಥ ಆಗಿದೆ ಇಷ್ಟು ತನಕ? You guys got to know what is AI. It is not a magic. It is nothing but creating intelligence on our own to feed it inside the machine. ಏನಕ್ಕೆ ಫೀಡ್ ಮಾಡಬೇಕು? so that it can perform task on behalf of us. ನಮ್ಮ ಬದಲು ಕೆಲಸ ಮಾಡುವಂತೆ ಹೇಳ್ತೀನಿ.
ಇದು ನನ್ನ ಕೈಲಿ ಆಗಲ್ಲ, ನಿಮ್ಗೆ ಇಂಟೆಲಿಜೆನ್ಸ್ ಇಲ್ಲ ಅಂತ ಹೇಳಿದ್ರೆ ನಾನೇನ್ ಮಾಡ್ತಿದ್ದೀನಿ, ಇಂಟೆಲಿಜೆನ್ಸ್ ನ ಕ್ರಿಯೇಟ್ ಮಾಡಿ ಇದಕ್ಕೆ ಹೋಗ್ತಾ ಇದ್ದೀನಿ. ದಟ್ ಈಸ್ ವಾಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆನಾ? ಹೇಗೆ ಜರ್ನಿ ಶುರುವಾಯಿತು? ರೂಲ್ ಬೇಸ್ಡ್ ಸಿಸ್ಟಮ್. ಅಲ್ಲಿ ಲಿಮಿಟೇಷನ್ ಇತ್ತು, ಮಷೀನ್ ಲರ್ನಿಂಗ್ ಬಂತು. ಮಷೀನ್ ಲರ್ನಿಂಗ್ ಹೇಗೆ ವರ್ಕ್ ಆಗ್ತಾ ಇದೆ? ನನ್ನ ಮಾಡೆಲ್ ಅಂತ ಕ್ರಿಯೇಟ್ ಮಾಡ್ತೀನಿ. ಆ ಮಾಡೆಲ್ ಏನ್ ಕೊಡ್ತೀರಾ? ಡೇಟಾ ಕೊಡ್ತೀರಾ. ಉದಾಹರಣೆ ನಾಳೆ ಎಕ್ಸಾಮ್ ಇದೆ, ನಿಮಗೆ ಓದ್ಕೊ ಬನ್ನಿ ಅಂತ ಹೇಳ್ತೀನಿ, ನಾನು ನೋಟ್ಸ್ ಕೊಡ್ಬೇಕಲ್ವಾ? ಹಂಗೆ ಮಷೀನ್ ಲರ್ನಿಂಗ್ ಕಲಿ ಅಂತ ಹೇಳ್ತಾರೆ, ಕಲಿಯೋದು ಡೇಟಾ ಕೊಡ್ಬೇಕಲ್ವಾ? ಸೊ ಡೇಟಾ ಕೊಟ್ಟು ಕಲಿಸ್ತಾ ಇದ್ದೀರಾ. ಆ ಕಲಿಯೋ ಮಾಡೆಲ್ ಟ್ರೈನಿಂಗ್, ಟ್ರೈನ್ ಮಾಡ್ತಾ ಇದ್ದೀರಾ. ಅಲ್ಲಿ ಏನ್ ಮಾಡುತ್ತೆ ಮಾಡೆಲ್? ಏನ್ ಅರ್ಥ ಮಾಡ್ಕೊಳ್ಳುತ್ತೆ? ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳುತ್ತೆ. ಏನೇನ್ ಆಗಿದೆ, ಇಷ್ಟ ಅಂದ್ರೆ ಅಷ್ಟು ಕಷ್ಟ ಅಂತ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳುತ್ತೆ. ಆಮೇಲೆ ಏನ್ ಮಾಡುತ್ತೆ? ಅದು ಕೆಲಸ ಮಾಡುತ್ತಾ? ಇಲ್ಲ. ಏನ್ ಕೆಲಸ ಮಾಡೋದು? ಪ್ರೆಡಿಕ್ಟ್ ಮಾಡುತ್ತಲ್ವಾ? ಕರೆಕ್ಟಾ? ಸೊ ಇಟ್ ಕ್ಯಾನ್ ಜಸ್ಟ್ ಡೂ ಪ್ರೆಡಿಕ್ಷನ್. ಈ ಚಾಟ್ ಜಿಪಿಟಿ ಏನ್ ಮಾಡುತ್ತೆ? ಜನರೇಟ್ ಮಾಡುತ್ತಲ್ವಾ? ನಿಮಗೆ ಟೆಕ್ಸ್ಟ್ ಬೇಕಾ ಜನರೇಟ್ ಮಾಡುತ್ತೆ, ಇಮೇಜ್ ಬೇಕಾ ಜನರೇಟ್ ಮಾಡುತ್ತೆ. ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಪ್ರೆಡಿಕ್ಷನ್ ಅಂಡ್ ಜನರೇಷನ್. ಕರೆಂಟ್ಲಿ ವಿ ಹ್ಯಾವ್ ದಿಸ್ ಯಾವಾಗ ಬಂದಿದೆ? 2022 ಅಲ್ಲಿ ಬಂದಿದೆ. ಏನಕ್ಕೆ ಇದು ಬಂದಿಲ್ಲ? ಕರೆಂಟ್ಲಿ ವಿ ಆರ್ 1970s or 1980s ಅಲ್ಲಿ ಇದೆ. ಗೊತ್ತಾಯ್ತಾ? ಅವಾಗ our models was just were having the ability to predict. It was not having the ability to generate. Predict ಅಷ್ಟೇ ಮಾಡುತ್ತೆ ಮಷೀನ್ ಲರ್ನಿಂಗ್ ಮಾಡೋದು. ನೀನ್ ಪಾಸ್ ಆಗ್ತೀಯೋ ನೀನ್ ಫೇಲ್ ಆಗ್ತೀಯೋ, ನೀನ್ ಎಷ್ಟು ಮಾರ್ಕ್ಸ್ ಬರುತ್ತೆ, ನೀನ್ ಎಷ್ಟು ರೂಪಾಯಿ ಕೊಡಬೇಕು, ಎಷ್ಟು ಸಂಬಳ ತಗೋತೀಯ. ಗೊತ್ತಾಯ್ತಾ? ಕ್ಲಿಯರ್ ಮಾಡಿ ಮಷೀನ್ ಲರ್ನಿಂಗ್ ಕಾನ್ಸೆಪ್ಟ್. ನೀವು ಮ್ಯಾನ್ಯಲಿ ಪ್ಯಾಟರ್ನ್ ಅರ್ಥ ಮಾಡೋಕೆ ಕಷ್ಟ ಆಗುತ್ತೆ, ಬಿಕಾಸ್ ಡೇಟಾ ಸೆಟ್ ಲಾರ್ಜ್ ಇರುತ್ತೆ, ಕಾಂಪ್ಲೆಕ್ಸಿಟಿ ಲಾರ್ಜ್ ಇರುತ್ತೆ. ಅದಕ್ಕೆ ಒಂದು ಮಾಡೆಲ್ ನ ಟ್ರೈನ್ ಮಾಡ್ತೀರಾ, ಮಾಡೆಲ್ ಗೈಡ್ ಮಾಡ್ತಾರೆ. ಕ್ಲಿಯರ್ ಆಯ್ತಾ? ಮಷೀನ್ ಲರ್ನಿಂಗ್ ಅಲ್ಲಿ 3 ಟೈಪ್ಸ್ ಬರುತ್ತೆ, ಬೇಕಿದ್ರೆ ನೋಡೋಣ ಮಾಡ್ಕೊಳ್ಳಿ. ಸೂಪರ್ವೈಸ್ಡ್ ಮಷೀನ್ ಲರ್ನಿಂಗ್, ನೀವು ಪಾಸಿಟಿವ್ ಮಷೀನ್ ಲರ್ನಿಂಗ್ ಅಂತ ಸಬ್ಜೆಕ್ಟ್ ಇಲ್ಲ ನಿಮಗೆ, ನೆಕ್ಸ್ಟ್ ಟೈಮ್ ಅಲ್ಲಿ ಕೊಡ್ಬೋದು. ಮಷೀನ್ ಲರ್ನಿಂಗ್ ಅಲ್ಲಿ 3 ಟೈಪ್ಸ್ ಬರುತ್ತೆ. ಸೂಪರ್ವೈಸ್ಡ್ ಮಷೀನ್ ಲರ್ನಿಂಗ್, supervised machine learning. Second type is unsupervised machine learning. Third type is reinforcement learning. Supervised, unsupervised, reinforcement. ಏನು ಡೌಟ್ ಬರ್ತಾ ಇದೆಯಾ? ನೀವು ಕಲಿಬೇಕಂದ್ರೆ ಕ್ವಶನ್ ಕೇಳಿಸ್ಕೋಬೇಕು. ನೀವು ಕ್ವಶನ್ ಕೇಳಿದಾಗಲೇ ನಿಮ್ಗೆ ಅರ್ಥ ಆಗುತ್ತೆ. ಆನ್ಸರ್ ಕೊಡೋಕೆ ನಾನು ಇಲ್ಲದೆ ಇರ್ಬೋದು, ಬಟ್ ನಿಮ್ಮ ಜೊತೆ ಎ ಇರುತ್ತೆ, ಚಾಟ್ ಜಿಪಿಟಿ ಇರುತ್ತೆ. ಸೊ ದ ವೇ ಟು ಲರ್ನ್ ಈಸ್ ಬೈ ಆಸ್ಕಿಂಗ್ ಕ್ವಶನ್. ಏನಾದ್ರು ಕ್ವಶನ್ ಬರ್ತಾ ಇದೆಯಾ ನೋಡಿ, ನಿಮಗೆ ಏನು ಗೊತ್ತು, ಏನು ಗೊತ್ತಾಗಬೇಕು ಕೇಳ್ಕೊಳ್ಳಿ, ಕ್ವಶನ್ ಕೇಳ್ಕೊಳ್ಳಿ. ಈಗ ಏನು ಗೊತ್ತಾಯ್ತು ನಿಮಗೆ? ಮಷೀನ್ ಲರ್ನಿಂಗ್ ಹೇಗೆ ವರ್ಕ್ ಆಗುತ್ತೆ ಗೊತ್ತಾಯ್ತಲ್ವಾ? ಈಗ ನಾನು ಹೇಳಿದೆ 3 ಟೈಪ್ ಡಿವೈಡ್ ಮಾಡಿದ್ವಿ ಅಂತ ಹೇಳಿದೆ. ಏನಕ್ಕೆ ಮಾಡಿದ್ವಿ, ಹೇಗೆ ಮಾಡಿದ್ವಿ ಅಂತ ಹೇಳಿದ್ನ, ಬರೀ 3 ಏನಕ್ಕೆ ಆಯ್ತು, 4 ಆಗೋದಿತ್ತಲ್ವಾ? ಅದಕ್ಕೆ ನಮಗೆ ಏನು ಕೊಟ್ಟೆ? ಆ ಥರ ಅರ್ಥ ಕೇಳಬೇಕಲ್ವಾ ಕ್ವಶನ್? ಬೇಸ್ಡ್ ಆನ್ ವಾಟ್ ವಿ ಹ್ಯಾವ್ ಡಿವೈಡೆಡ್ ಇಟ್. What is the important factor which is affecting my model prediction? ಈಗ ನೀವು ಎಷ್ಟು ಮಾರ್ಕ್ಸ್ ಪ್ರೆಡಿಕ್ಟ್ ಮಾಡ್ತೀರಿ ಅಂತ ಹೇಳಿದ್ನಲ್ವಾ? ನೆಕ್ಸ್ಟ್ ಆಗಲಿ ಇವತ್ತು ಮಳೆ ಬಂದೇ ಬರುತ್ತೆ ಅಂತ ಹೇಳಿದ್ನಲ್ವಾ? ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ಬೇಕಂದ್ರೆ ಯಾವುದು ಚೆನ್ನಾಗಿರ್ಬೇಕು? ಏನ್ ಚೆನ್ನಾಗಿದ್ರೆ ಮಾಡಲ್ ಚೆನ್ನಾಗಿ ಪ್ರೆಡಿಕ್ಟ್ ಮಾಡುತ್ತೆ. ಪ್ರೀವಿಯಸ್ ಡೇಟಾ ಗುಡ್, ಕರೆಕ್ಟಾ? ಸೊ ಡೇಟಾ ಚೆನ್ನಾಗಿದ್ರೆ ಮಾತ್ರ ಮಾಡಲ್ ಪ್ರೆಡಿಕ್ಷನ್ ಚೆನ್ನಾಗಿರುತ್ತೆ. ನಾಳೆ ಎಕ್ಸಾಮ್ ಇದೆ ಅಂತ ಹೇಳಿದೆ, ನಿಮಗೆ ನೋಟ್ಸ್ ಕೊಡ್ತೀನಿ ಅಂತ ಹೇಳಿದೆ. ನಾನು ನಿಮಗೆ ಯಾವ್ದೋ ಲ್ಯಾಂಗ್ವೇಜ್ ಅಲ್ಲಿ ನೋಟ್ಸ್ ಕೊಟ್ಟರೆ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಓದ್ಕೊಂಡ್ ಬರ್ತೀರಾ? ಇಲ್ಲ. ಉದಾಹರಣೆ ನೀವು ಪಾಠ ಕೇಳಿದ್ರೆ ಕ್ಲಾಸ್ ಬಂದಿದ್ರಲ್ವಾ, ಇಫ್ ಐ ಸ್ಟಾರ್ಟ್ ಎಕ್ಸ್ಪ್ಲೇನಿಂಗ್ ಇನ್ ಜಪಾನೀಸ್ ಲ್ಯಾಂಗ್ವೇಜ್, ವಿಲ್ ಯು ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್? ನೀವು ಕ್ಲಾಸಿಗೆ ಬರ್ತಾ ಇದ್ದೀರಾ, ನಾನು ಪಾಠನೂ ಮಾಡ್ತಾ ಇದ್ದೀನಿ, ನಾನು ನಿಮಗೆ ಡೇಟಾನೂ ಕೊಡ್ತಾ ಇದ್ದೀನಿ, ಬಟ್ ನಾನು ಜಪಾನೀಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಯೂಸ್ ಇಲ್ಲ ಅಲ್ವಾ? ಹಂಗೆ giving data is not just sufficient, giving good data is most important. ಗೊತ್ತಾಯ್ತಾ? That's why based on the nature of data we have classified into 3 types: supervised, unsupervised, reinforced. ಓಕೆನಾ? ಅರ್ಥ ಆಯ್ತಾ? ಇನ್ನು ಕ್ವೆಶ್ಚನ್ ಬರಬೇಕು. ಏನು ನೆಕ್ಸ್ಟ್ ಕ್ವೆಶ್ಚನ್ ಏನು ಬರ್ತಾ ಇದೆ? ಬೇಸ್ಡ್ ಆನ್ ಡೇಟಾ ಅಂತ ಹೇಳಿದ್ನಲ್ವಾ? ಸೊ ಡೇಟಾದಲ್ಲಿ ಏನು ಇರ್ತಾನೆ ಕೇಳಿ, ನಂತರ ಒಂದು ಡೇಟಾ ಇದೆ ಸರ್, ಅದು ಸೂಪರ್ವೈಸ್ ಅಂತ ಯಾವಾಗ ಹೇಳ್ತೀರಿ, ಅನ್ಸೂಪರ್ವೈಸ್ ಅಂತ ಯಾವಾಗ ಹೇಳ್ತೀರಿ? ಕ್ವೆಶ್ಚನ್ ಕೇಳಬೇಕು. ಇವಾಗ ಇದೇ ಡೇಟಾ, ದಿಸ್ ಇಸ್ ಯುವರ್ ಡೇಟಾ, ರೈಟ್? ಸೊ should I apply supervised learning or unsupervised learning here? ಗೊತ್ತಿಲ್ವಲ್ಲ, ಕೇಳಬೇಕು. ಕೇಳಿಸೋದಾಯ್ತು ಈಗ ಯಾರು ಸುಮ್ಮನೆ ಪಿಕ್ಚರ್ ನೋಡ್ತಾ ಅಂತ ಕೇಳ್ತಾ ಇದ್ದೀರಾ? ನಿಮಗೆ ಡೌಟ್ ಬರ್ಬೇಕು, ಕ್ವಶನ್ಸ್ ಕೇಳಬೇಕು ನೀವು. ಇದರಿಂದ ಏನು ಗೊತ್ತಾಯ್ತು? I told you we are classifying ML as 3 types, ಕರೆಕ್ಟಾ? ಬೇಸ್ಡ್ ಆನ್ ವಾಟ್ ಅಂತ ಹೇಳಿದೆ, ಬೇಸ್ಡ್ ಆನ್ ನೇಚರ್ ಆಫ್ ಡೇಟಾ ಅಂತಾನೂ ಹೇಳಿದೆ. In front of you you are seeing this data. You need to ask, sir, for this data should I use supervised learning or should I use Just really. So you need to ask, sir, in front of me I am seeing this data, so should I apply supervised learning model for this or unsupervised learning model for this?